ಇವತ್ತು ಕುಂಭ ಮಹೋತ್ಸವಕ್ಕೆ ಯಾವ ರೀತಿ ಕುಂಭಮೇಳದಲ್ಲಿ ಕೋಟ್ಯಾಂತರ ಜನ, ಒಂದು ಲೆಕ್ಕ ಇದೆ, ಸುಮಾರು 50 ಕೋಟಿಗೂ ಹೆಚ್ಚು ಜನ ಅಲ್ಲಿ ಹೋಗಿದ್ರು ಅನ್ನೋ ಒಂದು ಮಾತಿದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಭಾಳ ಸಂತೋಷಕರ ವಿಷಯ ಅಂದರೆ ಯುವಕರಲ್ಲಿ ಕೂಡ ಭಕ್ತಿ ಇವತ್ತು ಹೆಚ್ಚಾಗಿದೆ. ಆಧ್ಯಾತ್ಮಿಕತೆ ಬಗ್ಗೆ ಭಾಳ ವಿಚಾರ ಮಾಡುವಂತಹ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತಾ ಇರತಕ್ಕಂತಹ ನಮ್ಮ ಯುವಕರು ಕೂಡ ಇದ್ದಾರೆ, ಹಿರಿಯರಿದ್ದಾರೆ ಮತ್ತು ಅನೇಕ ಭಜನಾ ಮಂಡಳಿಗಳು, ಅವರು ಮಹಿಳೆಯರು ಇವತ್ತೆಲ್ಲ ಬಂದಿದ್ದರು, ಅವರು ಕೂಡ ನಾವೆಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅಲ್ಲಿ ಎಲ್ಲ ರೀತಿಯ ಒಂದು ರೀತಿಯಲ್ಲಿ ಭಕ್ತಿಗೀತೆಗಳು, ಭಜನೆಗಳು ಇವೆಲ್ಲವೂ ಕೂಡ ಇವತ್ತು ಸ್ಪೀಕರ್ಸು ಇದರ ವ್ಯವಸ್ಥೆನೂ ಇರುತ್ತೆ. ಆಟೋಗಳು ಅದರಲ್ಲಿ ಕೂಡ ಅನೌನ್ಸ್ಮೆಂಟ್ ಇರುತ್ತೆ, ಅದರಲ್ಲಿ ಕೂಡ ಭಜನೆಗಳನ್ನು ಕೇಳಲಿಕ್ಕೆ ಅಲ್ಲಲ್ಲಿ ಒಂದು 4-5 ಆಟೋಗಳು ಕೂಡ ಇರುತ್ತೆ ವ್ಯವಸ್ಥೆಗಳು. ಮತ್ತು ಅರ್ಧ ಗಂಟೆ ಅಂದರೆ ಎವ್ರಿ 4 ಕಿಲೋಮೀಟರ್ಸಿಗೆ 3-4 ಕಿಲೋಮೀಟ್ರ್ ತಲುಪುವಷ್ಟೊತ್ತಿಗೆ ಅಲ್ಲೊಂದು ಪಾಯಿಂಟ್, ವಾಟರ್ ಪಾಯಿಂಟ್, ನೀರಿನ ಪಾಯಿಂಟ್, ನೀರು, ನಿಂಬೆ ರಸ, ಗ್ಲೂಕೋಸು, ಎಲೆಕ್ಟ್ರೋಲೈಟ್ಸು ಇದೆಲ್ಲ ಕೂಡ ಅಲ್ಲಿ ಇಟ್ಟಿರ್ತೇವೆ. ಹಣ್ಣಿರುತ್ತೆ. ಎಲ್ಲ ಸಂಪೂರ್ಣ ಆದಮೇಲೆ 14 ಕಿಲೋಮೀಟ್ರು ಸಂಪೂರ್ಣ ಆದಮೇಲೆ ಭೋಗನಂದೀಶ್ವರನ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ನಡೆಯುತ್ತೆ. ಆ ಮಹಾಮಂಗಳಾರತಿ ಆದಮೇಲೆ ತಿಂಡಿಯ ವ್ಯವಸ್ಥೆಯನ್ನು ಕೂಡ ನಾವು ಅಲ್ಲಿ ಮಾಡಿದ್ದೇವೆ. ಎಲ್ಲರೂ ಕೂಡ ಭಕ್ತಾದಿಗಳು ಅಲ್ಲಿ ತಿಂಡಿಯನ್ನು ಸೇವನೆ ಮಾಡ್ತಾರೆ. ಮುಂದಿನ ತಿಂಗಳು ಈ ರೀತಿಯಲ್ಲಿ ಬರ್ತಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಭಜನಾ ಮಂಡಳಿಗಳು ಇಡೀ ರಾಜ್ಯದಲ್ಲಿ, ದೇಶ ಮಟ್ಟದಲ್ಲಿ ಯಾರು ಶಿವನ ಬಗ್ಗೆ ಭಾಳಷ್ಟು ಒಳ್ಳೆಯ ವಿಷಯಗಳನ್ನು ತಿಳಿಸುವಂತಹ ಅನೇಕರು ಇವತ್ತು ಇದ್ದಾರೆ, ಸಂತರು. ಇಂಥವರನ್ನು ಕೂಡ ಪ್ರತಿ ತಿಂಗಳು ಒಬ್ಬ ಮುಖ್ಯ ಅತಿಥಿಯಾಗಿ ಅವರನ್ನು ಕೂಡ ಬರಮಾಡಿಕೊಂಡು ವೇದಿಕೆ ಕಾರ್ಯಕ್ರಮ ಕೂಡ ಮುಂದಿನ ತಿಂಗಳಿಂದಾನೇ ಮಾಡಬೇಕು ಅನ್ನುವಂಥ ವಿಚಾರಗಳು ಕೂಡ ಇವತ್ತು ಸಲಹೆಗಳನ್ನಾಗಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಇದನ್ನು ಮಾಡಿ ಈ ಕಾರ್ಯಕ್ರಮ ಪ್ರತಿ ತಿಂಗಳು ನಿರಂತರವಾಗಿ ನಡಿಬೇಕು. ಇದು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ನಂದಿ ಬೆಟ್ಟ ಹೇಗಿದೆ, ಇಶಾ ಕೇಂದ್ರ ಹೇಗಿದೆ, ಮುದ್ದೇನಹಳ್ಳಿ ಹೇಗಿದೆ, ಆವಲ್ ಬೆಟ್ಟ ಹೇಗಿದೆ, ಹಾಗೆ ನಮ್ಮ ನಂದಿಗಿರಿಯ ಪ್ರದಕ್ಷಿಣೆ ಕೂಡ ಒಂದು IP ಆಗಬೇಕು. ಹಾಗಾಗಿ ಇದಕ್ಕೆ ಯಾವ ರೀತಿ ನಮ್ಮ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು, ಕೈ ಜೋಡಿಸಬೇಕು. ಇದನ್ನು ಯಶಸ್ವಿ ಮಾಡಿ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಭಕ್ತಾದಿಗಳು ಬಂದು ಹುಣ್ಣಿಮೆ ದಿವಸ ಇವತ್ತು ಭೋಗನಂದೀಶ್ವರನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನಿವತ್ತು ಎಲ್ರಿಗೂ ಕೂಡ ಮನವಿ ಮಾಡ್ತೇನೆ. ವಿಶೇಷವಾಗಿ ನಮ್ಮ ಮಾಧ್ಯಮ ಸ್ನೇಹಿತರು, ನೀವುಗಳು ಕೂಡ ನಿಮ್ಮ ಕುಟುಂಬಗಳ ಸಮೇತ ಕೂಡ ನೀವುಗಳು ಬರಬೇಕು. ನಮ್ಮ ಜೊತೆಯಲ್ಲಿ ನಿಮ್ಮ ಕ್ಯಾಮ್ರಾ ಜೊತೆಗೆ ನೀವು ಬರಬೇಕು, ನಿಮ್ಮ ಫ್ಯಾಮಿಲೀಸು ಬರಬೇಕು. ನಮ್ಮ ಜೊತೆಯಲ್ಲಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶಿವನ ಅನುಗ್ರಹಕ್ಕೆ ನೀವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ನಿಮಗೂ ಕೂಡ ವೈಯಕ್ತಿಕವಾಗಿ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೀನಿ. ಬಂದಿರೋ ಅಂಥ ಎಲ್ರಿಗೂ ಕೂಡ ನಾನು ಇವತ್ತು ಧನ್ಯವಾದಗಳನ್ನು ಅರ್ಪಿಸ್ತೇನೆ.